ಹಾಂ ಮೈಪುಟಿ ಅಂತ ಕರಿತೀವಿ. ಇಲ್ಲ ಮೊದಲಿಂದ ಮಾಡ್ತಾ ಇದ್ದೀನಿ. ಚಿಕ್ಕಪ್ಪ ಕೊಟ್ಟಿದ್ದೆ ಸರ್. ಇಲ್ಲ ಲೆಟ್ಸ್ ಓಕೆ, ಚಿಕ್ಕಪ್ಪನೇ. ಯಾಕಂದ್ರೆ ವಿಷ್ಣುವರ್ಧನ್ ಥರ ಇದನ್ನು ಪುರ್ರ ಅಂತ ಕರಿತಿದ್ದ, ಅದೇ ಲೆಗಿಸಿ ಮುಂದುವರೆದೈತೆ. ಆ ಪುರ್ರತನ ಮುಂದೆ ಇಟ್ಕೊಂಡು ಒಳ್ಳೆಯದಾಗಲಿ. ಹೆಂಗನಿಸುತ್ತೆ ಬನಶಂಕರಿ ನವರಾತ್ರಿ ಬಗ್ಗೆ ಕೇಳಬೇಕಿತ್ತು. ಅದೇ ಇದು ಬನಶಂಕರಿ ನವರಾತ್ರಿ ಅಂದರೆ ನಮಗೊಂದು ಸಬ್ಕಾನ್ಷಿಯಸ್ ಫೆಸ್ಟಿವಲ್ಲು. ಯಾಕಂದರೆ ಇದಕ್ಕೆ ಒಂದು ಇತಿಹಾಸ ಇದೆ. ಒಂದು 60 ವರ್ಷದಿಂದ ಅಪ್ಪನಿಗೆ ಜೀರೋ ಕಾಸ್ಟ್, ಅಂದರೆ ಅಪ್ಪನಿಗೆ ಸ್ಯಾಲರಿ ಬಿಲೋ ಮಿನಿಮಮ್ ವೇಜಸ್ ಇದ್ದು ಕಷ್ಟದಲ್ಲಿ ಇರುವಾಗ ಕಿರಾಣಿ ಕ್ರೆಡಿಟಲ್ಲಿ ತಂದು ಸಾಲದಲ್ಲಿ ರೇಷನ್ ತಂದು ಕೋಟೆಯಿಂದ ಅವರಮ್ಮ ಕೋಟೆ ಒಳಗಿರ್ತಾ ಇದ್ರಲ್ಲ ಹೊಸಪೇಟೆಯಲ್ಲಿ, ಕೋಟೆ ಶಕುಂತಲಾಬಾಯಿ ಅವರು ಅಂದರೆ ನಮ್ಮ ಅಜ್ಜಿ ಶಕುಂತಲಾಬಾಯಿ ಅವರು ಅಂಥ ಕಡು ಬಡತನದಿಂದ ಇದ್ದಾಗ ಸಹ ಬನಶಂಕರಿ ನವರಾತ್ರಿ ಮಾಡ್ತಾ ಬಂದಿರೋದು ಒಂದು ಪುಣ್ಯ. ಮತ್ತು ನಾವು ಬೇರೆ ದೇವರಿಗೆ ಪ್ರಾರ್ಥಿಸೋದಕ್ಕಿಂತ ಬೇರೆ ದೇವ್ರನ್ನ ಪ್ರಾರ್ಥಿಸೋ ಜೊತೆಯಲ್ಲಿ ನಮ್ಮ ಒಂದು ಕುಲದೇವತಾ ಮತ್ತು ಇಷ್ಟ ದೇವತೆಗಳನ್ನು ಪೂಜಿಸಿದಾಗ ಅದು 1000 ಪಟ್ಟು ಮೇಲು ಅಂತ ಹೇಳ್ತಾರೆ. ಅದು ನಮಗೆ ಕಂಡ್ಕೊಂಡು ಬಂದಿದ್ದೀವಿ. ಯಾಕಂದ್ರೆ ನಾವು 2ನೇ ಕ್ಲಾಸ್ ಇರುವಾಗ ಸಹ 3 ಜನ ನಾವು 2nd ಸ್ಟ್ಯಾಂಡರ್ಡಿಂದ ನಮಗೆ ತಿಳುವಳಿಕೆ ಅಂತ ಬಂದಾಗಿಂದ ಈ ಬನಶಂಕರಿ ನವರಾತ್ರಿ ನಡೀತಾ ಇದೆ. ಮೊದಲನೇದಾಗಿ ನಮ್ಮ ಮನೆಗೆ ಅಡುಗೆ ಮಾಡ್ಲಿಕ್ಕೆ ಬರ್ತಕ್ಕಂಥ ನಮ್ಮ ಇವರು ರಾಮಣ್ಣ ಕೋಟೆಯಿಂದ ಬರ್ತಾಯಿದ್ರು. ತುಂಬ ಚೆನ್ನಾಗಿ ಹೃದಯಪೂರ್ವಕವಾಗಿ ಅನ್ನ ಸಾರು ಮತ್ತು ಹೋಳಿಗೆ ವಿಶೇಷ. ಇಲ್ಲಿ ಆ ಥರ ನೋಡ್ಕೊಂಡು ಬಂದಾಗ ಒಂದು ಪೂಜೆ ಪುನಸ್ಕಾರ ಮಾಡಿರ್ತಕ್ಕಂಥ ಮೊದಲನೇ ಭಟ್ರು ನರಹರಿ ಅಂತ. ನರಹರಿ ಅನ್ನೋರು ಅಪ್ಪಾಜಿ ಕರೆಸ್ತಾಯಿದ್ರು. ಈ ಒಂದು ನಾವು ಸಹ ಬ್ರಾಹ್ಮಣರು, ಆದರೆ ನಮ್ಮ ತಂದೆ ಮಾಡಿದ್ರ ಪದ್ಧತಿ ಕರೆಕ್ಟಾಗಿ ಮಾಡಬೇಕು ಅಂತ ಭಟ್ರು ಬರ್ತಾಯಿದ್ರು. ನರಹರಿ ಪುರಾಣಿಕ್ ಅವರು ಇದನ್ನು ಸ್ಟಾರ್ಟ್ ಮಾಡ್ಕೊಂಡಾಗ ಏನಾಯಿತು, ನವರಾತ್ರಿ ಅಂದಾಗ ಅದು 9 ದಿನದ ಒಂದು ದೇವಿಯ ಸಂಭ್ರಮ. ಮತ್ತು ಏನಾಗುತ್ತೆ, 9 ಸ್ಟ್ಯಾಂಡ್ಸ್ ಫಾರ್ ಆಲ್ ವ್ಯಾಲ್ಯೂಯಬಲ್ ಥಿಂಗ್ಸ್. 9 ವಿಶೇಷತೆ ಇದೆ. ನವರಾತ್ರಿ ಅಂತ ಅಂದಾಗ ಇದು 2 ನವರಾತ್ರಿ ಕನ್ಫ್ಯೂಸ್ ಮಾಡ್ಕೊಳ್ತಾರೆ ಜನಗಳು. ಕೆಲವರು ದಸರಾ ನವರಾತ್ರಿ ಮಾಡ್ತಾರೆ, ನಾವು ಬನಶಂಕರಿ ನವರಾತ್ರಿ ಮಾಡ್ತೀವಿ. ನಾವು ಯಾರಿಗಾದರೂ ನವರಾತ್ರಿ ಮಾಡ್ತಾಯಿದ್ದೀವಿ ಅಂದಾಗ ಇವಾಗ ಯಾವ ನವರಾತ್ರಿ ಅಂತ ಕೇಳ್ತಾರೆ. ಅದಕ್ಕೆ ಕ್ಲಾರಿಟಿಗೆ ಹೇಳ್ತಾ ಇದ್ದೀನಿ. ಇದು ಬನಶಂಕರಿ ನವರಾತ್ರಿ ಮತ್ತು ಬಾದಾಮಿ ಬನಶಂಕರಿ ಇರ್ತಕ್ಕಂಥ ಬನಶಂಕರಿ ದೇವ್ರ ನವರಾತ್ರಿ ಮತ್ತು ಮೊದಲನೇದಾಗಿ. 2ನೇದು ಜಾತ್ರೆ ಉತ್ಸವನೂ ನಡೆಯುತ್ತೆ. ಇದು ಬನಶಂಕರಿ ಅಂತ ಬಂದಾಗ ಬ್ರಾಹ್ಮಣರಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಅಂತ ಕೆಲವರಿಗೆ ಒಂದು ಅನಿಸುತ್ತೆ. ಇದು ಹಂಗಲ್ಲ. ಅದು ಲಿಂಗಾಯಿಟ್ಸಲ್ಲಿ ಕೂಡ ಅವರು ಬನಶಂಕರಿ ದೇವಿಯನ್ನು ನೋಡ್ಕೊಳ್ತಾರೆ. ಮತ್ತು ಬ್ರಾಹ್ಮಣರಲ್ಲೂ ಇದು ಪದ್ಧತಿ ಇದೆ. ನವರಾತ್ರಿ ಇದು ಆಲ್ ಅಬೌಟ್ 9 ಅಂತ ಹೇಳ್ತೀವಿ, 9 ಅವತಾರದ ಬನಶಂಕರಿ. ಇಲ್ಲಿ ಮೂಲತಃ ನಾವು ನೋಡಿದಾಗ 9ನ್ನು ಶ್ರೇಷ್ಠತೆಯಿಂದ ನಾವು ನೋಡ್ತೀವಿ ಗೆಳೆಯರೆ. 9ನ್ನು ಶ್ರೇಷ್ಠತೆ ಮತ್ತು ಲಕ್ಕಿ ಅಂತ ಯಾಕೆ ಕರೀತಾರೆ ಅಂದರೆ, ನೀವು ನೋಡಿ 9 × 1 9, 9 2 18, 9 3 27. ನೀವು 9ನ್ನು ನೀವು ಗುಣಿಸಿದಾಗ 9ನೇ ಮಗ್ಗಿಯನ್ನು ತಗೊಂಡಾಗ ಅದು ಏನು ರಿಸಲ್ಟ್ ಬರುತ್ತೆ ಅದನ್ನು ನೀವು ಮತ್ತೆ ಆ್ಯಡ್ ಮಾಡಿದಾಗ 9 ಬರುತ್ತೆ. ಆ ಪುರಾತನ ಕಾಲದಿಂದಲೂ ಸಾವಿರಾರು ವರ್ಷಗಳ ಹಿಂದೆಂದಲೂ 9ನೇ ಒಂದು ನಂಬರು ಭಾಳ ಶ್ರೇಷ್ಠತೆ ಇದೆ. ಇಲ್ಲಿ ಕಮ್ಮಿಂಗ್ ಬ್ಯಾಕ್ ಟು ನವರಾತ್ರಿ, ಇಲ್ಲಿ ನಾವು ಸೌಕರ್ಯರು ಬಡವರು ಮತ್ತು ಮಾಡ್ಲಿಕ್ಕೆ ಆಗ್ಬೋದು ಮಾಡ್ಲಿಕ್ಕೆ ಆಗಬಾರ್ದು ಅಂತ ಏನಿರೋದಿಲ್ಲ. ಯಾಕಂದರೆ ದೈವಾನುಸಾರವಾಗಿ ಶಕ್ತಿ ಅನುಸಾರವಾಗಿ ಇದನ್ನು ಮಾಡ್ತಾರೆ. ಇದು ಆಡಂಬರ ಅಲ್ಲ ಮತ್ತು ಇದೊಂದು ಸ್ಟೈಲ್ ಅಲ್ಲ. ಇದೊಂದು ಒಂಥರ ಕೆಲವ್ರು ಏನು ಮಾಡ್ತಾರೆ, ಕೆಲವೊಂದು ಆಚರಣೆ ವಿಚಾರಣೆಗಳು ಮಾಡುವಾಗ ವೆಸ್ಟರ್ನೈಸ್ ಮಾಡ್ಕೊಂಡಿದ್ದಾರೆ. ಇದು ಆ ಥರ ಫೆಸ್ಟಿವಲ್ ಅಲ್ಲ. ಇದನ್ನು ಪದ್ಧತಿ ಪ್ರಕಾರ 9 ದಿನಗಳು ನಾವು ದೀಪವನ್ನು ಮಡಿಯಿಂದ ಇಡ್ತೇವೆ. ಅದನ್ನು ಅಪ್ಪಾಜಿ ಮಾಡ್ತಾಯಿದ್ರು. ಈಗ ನಾವು 3 ಜನ ಗಂಡ್ಮಕ್ಳು, ಉಮೇಶ್, ಮಹೇಶ್, ಗಿರೀಶು. ಇನ್ನು ತದನಂತರ ಉಮೇಶ್ ದೊಡ್ಡವನಾಗಿರೋದ್ರಿಂದ ಈ ನವರಾತ್ರಿಯನ್ನು ಕಾಪಾಡ್ಕೊಂಡು ಬಂದಿದ್ದಾರೆ. ಸುಮಾರು 60 ವರ್ಷ ಆಯಿತು ಹಂಗೆ ಅಪ್ಪ ಮಾಡ್ಕೊಂಡು ಬಂದು. 60 ಇಯರ್ಸ್ ಆಯಿತು ಡ್ಯಾಡಿಯಿಂದ. ಈಗ ಅದನ್ನು ಲೆಗಸಿ ನಮ್ಮ ಅಣ್ಣ ಉಮೇಶ್ KR ಮಾಡಿದ್ದಾರೆ. ಯಾಕಂದರೆ ಅಪ್ಪ ಮಾಡಿದ ಆಶ್ಚರ್ಯ ಅಲ್ಲ, ಅಣ್ಣ ಮಾಡೋದು ಆಶ್ಚರ್ಯ. ಯಾಕಂದರೆ ಅಪ್ಪ ಮಾಡಿದ್ದು ಆವಾಗ ಜನಗಳು ಆ ಥರ ಇದ್ದರು, ದೇವರು ದಿಂಡ್ರು, ಆಮೇಲೆ ಕಲ್ಚರ್ ಆ ಥರ ಇತ್ತು. ನಮ್ಮದು ಮೈಥಾಲಜಿಕಲ್ ಸ್ಟೋರೀಸ್ ಎಲ್ಲ ಸೂಟಬಲ್ ಇತ್ತು. ಹೋಗ್ತಾ ಕಲಿಯುಗ ಜನಗಳ ಅಪ್ಗ್ರೇಡೇಷನ್ನು, ಸ್ಟೈಲು, ಆಮೇಲೆ ಆ ವಾತಾವರಣದ ಮಧ್ಯದಲ್ಲಿ ಈಗ 2025 ಇಲ್ಲಿ ಬಂದಾಗ ಇದು ಕಲಿಯುಗ. ಇಂಥ ಕಲಿಯುಗದಲ್ಲಿನೂ ನಾವು ದೇವ್ರನ್ನ ನೆನೆಸ್ಕೊಂಡು ದೇವರಿಗೆ ಪ್ರಾರ್ಥಿಸಿ ಆಮೇಲೆ ಎಲ್ಲ ಈ ಥರ ಮಾಡೋದು ತುಂಬ ಕಷ್ಟ. ಯಾಕಂದರೆ ಮನುಷ್ಯ ಯಾವಾಗಲೂ ಏನಾಗುತ್ತೆ, ಸಂಪ್ರದಾಯವನ್ನು ಕಾಪಾಡ್ಕೊಂಡು ಬಂದರೆ ಇರುತ್ತೆ, ಕಾಪಾಡ್ಕೊಂಡು ಬಂದಿಲ್ಲ ಅಂದರೆ ಅದು ಇರೋದಿಲ್ಲ.
ಸೊ ನಾವು ಕಾಪಾಡ್ಕೊಂಡು ಬಂದರೆ ಮುಂದಿನ ಪೀಳಿಗೆ ಕಾಪಾಡ್ಕೊಂಡು ಹೋಗುತ್ತೆ ಅನ್ನೋಕ್ಕೆ ನಮ್ಮ ಅಣ್ಣನೇ ಸಾಕ್ಷಿ. ಯಾಕಂದರೆ ಏನೇ ಒಂದು ಪರಿಸ್ಥಿತಿಯಲ್ಲಿ ಬೆಂಗಳೂರಂಥ ಊರಲ್ಲಿ ನಮಗೆ ನಾವು ಚಿಕ್ಕವರಿರುವಾಗ ಸ್ಕೂಲಲ್ಲಿ ಪರ್ಮಿಷನ್ ಕೇಳ್ತಿದ್ವಿ. ಆಮೇಲೆ ನಾವು ಕೆಲಸಕ್ಕೆ ಹೋಗುವಾಗ ಯಾವಾಗಲೂ ಮಧ್ಯಾಹ್ನ ಬರಲ್ಲಪ್ಪ ನೀನು ಅನ್ನೋ ಒಂದು ಕಂಪ್ಲೇಂಟು ಇರ್ತಾಯಿತ್ತು ನಮಗೆ. ಆಮೇಲೆ ನಾವು ಉದ್ಯೋಗಸ್ಥರಾದಾಗ ಬೆಂಗಳೂರಿಗೆ ಬಂದಾಗ MNC ಒಳಗೆ ಕೆಲಸ ಮಾಡಿದಾಗ ಈ ಲೀವ್ ಅಂತ ಕೇಳಿದಾಗ ಟೀಮ್ ಲೀಡರ್ ಒಂಥರ ರಿಯಾಕ್ಷನ್ ಮಾಡೋರು ನಮಗೆ. ಅಂದರೆ ಒಂಥರ ಏನಪ್ಪ ನಿಮ್ಮದು ಶುರುವಾಯ್ತಾ ನವರಾತ್ರಿ ಇನ್ನು ರಜೆಗಳ ಅನ್ನೋರು. ಸೊ ಇಷ್ಟೆಲ್ಲ ಒಂದು ನಮ್ಮ ಒಂದು ಲೈಫನ್ನು ವೀಕ್ಷಕರಿಗೆ ನೀನು ಅದು ಇದನ್ನ ಹೇಳ್ಬೋದು, ಸೂರ್ಯ ಎಕ್ಸಾಂಪಲ್ ಹೇಳ್ಬೋದು ಹಾಕ್ಕೊಂಡು ಓಕೆ ನಾವು ಒಂದು ಲೈಫಲ್ಲಿ ರಿಸ್ಕ್ ಅನ್ನೋಕ್ಕಿಂತ ಈಗ ನೋಡಿ ನಾವು ರಜೆಗಳು ಕೇಳಲೇಬೇಕು. ಅವ್ರಿಗೇನೋ ಒಂಥರ ಪ್ರೊಡಕ್ಟಿವಿಟಿ ಡೌನ್ ಆಗುತ್ತೆ ಅನ್ನೋ ಉದ್ದೇಶ. ಬಟ್ ಅದೆಲ್ಲ ನೋಡಿದಾಗ ಈ ವರ್ಷ ತುಂಬಾ ನಾವು ಆಲ್ರೆಡಿ ರಿಟೈರ್ಮೆಂಟ್ ಲೈಫಲ್ಲಿ ಅಂದ್ಕೊಂಡು ಈಗ ಅಣ್ಣ ಈಗ ಒಂದು ಉದ್ಯೋಗವನ್ನು VRS ತೊಗೊಂಡು ಆರಾಮಾಗಿದ್ದ. ಆಮೇಲೆ ನಾವು ಒಂದು ಚಿಕ್ಕ ಬಿಸ್ನೆಸ್ ಮಾಡಿಕೊಂಡು ಧಾರವಾಡ ಹುಬ್ಳಿಯಲ್ಲಿ ನಾವು ಬಿಡು ಮಾಡ್ಕೊಂಡು ಬಂದ್ವಿ. ಸೊ ನಮ್ಮ ತಮ್ಮ ಸಹ ಅಲ್ಲಿಂದ ಒಂದು ಪ್ರಾರ್ಥನೆಯನ್ನು ಸಲ್ಲಿಸಿದ. ಸೊ ಓವರಾಲ್ ಇದೇನೆಂದರೆ ನವರಾತ್ರಿ ಇಸ್ ಆಲ್ ಅಬೌಟ್ ನಾಟ್ ಟು ಶೋಕೇಸ್ ಅವರ್ ಎಬಿಲಿಟಿ ಆಫ್ ಎ ರಿಚ್ ಆರ್ ಎ ಪೋರ್ನೆಸ್. It's an ability to show our mythological feelings, ಸಂಸ್ಕಾರ culture also, ಆಮೇಲೆ mythological feelings also. ಧರ್ಮ ರಕ್ಷತೆ ಅಂತಾರೆ. ಇದ್ರ ಮೂಲಕ ನಮ್ಮ ಮಕ್ಕಳು ಮುಂದೆ ಮಾಡ್ತಾರ ಇಲ್ಲ ಗೊತ್ತಿಲ್ಲ, ಈಗ ಮಾಡಿದ್ದನ್ನು ನೋಡ್ತಾ ಆದರೂ ಅವರು ಇನ್ಸ್ಪೈರ್ ಆಗಬೇಕು, ಕಾಪಾಡ್ಕೊಂಡು ಹೋಗಕ್ಕೆ ಪ್ರಯತ್ನ ಮಾಡಬೇಕು ಚಿತ್ರಣ. ಯಾಕಂದರೆ ಅದು ಈ ಒಂದು ನಾನು ವಿಡಿಯೋ ಮೂಲಕ ಏನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂದರೆ, ಧರ್ಮವನ್ನು ನಾವು ರಕ್ಷಿಸಿದರೆ ನಮ್ಮನ್ನು ಧರ್ಮ ರಕ್ಷಿಸುತ್ತೆ. ಓಕೆ, ಯಾರು ನೋಡಿ ಬ್ರಿಟಿಷರು ಬಂದಾಗ ಅವ್ರು ಫಸ್ಟ್ ಟಾರ್ಗೆಟ್ ಮಾಡಿರೋದೇ ನಮ್ಮ ಕಲ್ಚರ್ನ. ಈ ದೇಶನ ಹೆಂಗೆ ಕೊಳ್ಳೆ ಹೊಡಿಬೇಕು ಅಂದರೆ ರಿಚೆಸ್ಟ್ ಭಾರತ ದೇಶ 1336 ಬಂಗಾರವನ್ನು KG ಗಟ್ಟಲೆ ಮಾರಿರ್ತಕ್ಕಂಥ ವಿಜಯನಗರ. ಇಲ್ಲಿ ಏನಾಗುತ್ತೆ, ಬ್ರಿಟಿಷರು ಬಂದಾಗ ಕೊಳ್ಳೆ ಹೊಡೆಯೋಕ್ಕೆ ಸಾಧ್ಯನೇ ಇಲ್ಲ. ಎಷ್ಟು ಬೇಕಾದ್ರೂ ಸಂಪತ್ತು ತಗೊಂಡೋಗೋಣ, ಇದನ್ನು ನಾವು ಬಡ ಒಂದು ಪೂರ್ ಕಂಟ್ರಿ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಹೊಡ್ಕೊಂಡು ಹೋಗೋಣ ಅಂತ ಹೊಡ್ಕೊಂಡು ಹೋದರು. ಎಲ್ಲಿ ಒಬ್ಬನು ಯೋಚನೆ ಮಾಡ್ದ ಅಂದರೆ, ನೀವು ಭಾರತ ದೇಶವನ್ನು ಬಡತನ ಮಾಡಬೇಕು ಅಂದರೆ ಆ ಸಂಸ್ಕೃತಿಯನ್ನು ಹೊಡೆದು ಬೀಳಿಸಿ ಅಂತ ಹೇಳ್ದ ಅವನು. ಫಸ್ಟ್ ಸಂಸ್ಕೃತಿಯನ್ನು ಹೊಡೆದು ಬೀಳಿಸಿ ಅಂದರೆ ಏನು, ಪೂಜೆ ಪುನಸ್ಕಾರದಿಂದ ಡೈವರ್ಟ್ ಮಾಡೋದು, ಇದು ಕುಡಿಯೋದು, ಕುಪ್ಪಳಿಸೋದು, ಬಾರ್ ಆ್ಯಂಡ್ ರೆಸ್ಟೋರೆಂಟ್ಸು, ಓಕೆ, ಅದರ್ ಕ್ವಾಲಿಟೀಸ್ ಲೈಕ್ ಡೈವರ್ಟಿಂಗ್ ಫ್ರಮ್ ದ ಕಲ್ಚರ್. ಓಕೆ, ಡೈವರ್ಟಿಂಗ್ ಫ್ರಮ್ ದ ಕಲ್ಚರ್ ಮಾಡಿದಾಗ ಯಾರೇ ಆಗಲಿ ಸದ ಬಡಿತಾರೆ. ರೂಟ್ ಯಾವಾಗಲೂ ನೋಡಿ, ನೀವು ಹಾಳಾಗಬೇಕು ಅಂದರೆ ನಿಮ್ಮ ಕಲ್ಚರ್ನ ಹಾಳು ಮಾಡ್ತಾರೆ ಜನಗಳು. ನೀವು ಯಾವಾಗ ಕಲ್ಚರ್ನ ಬಿಟ್ಕೊಡ್ತೀರಿ ಅವಾಗ ನೀವು ನಿಮ್ಮ ಒಂದು ಸಂಸ್ಕೃತಿನ ಬಿಟ್ಕೊಟ್ಟಂಗೆ. ಯಾಕಂದ್ರೆ ನಮ್ಮ ಭಾರತ ದೇಶದಲ್ಲಿ ಅವರು ಮಾಡಿರೋದೇ ಅದನ್ನು ಯೂನಿಫಾರ್ಮ್ ಮಾಡಿದರು, ಡ್ರೆಸ್ ಕೋಡ್ ಮಾಡಿದರು, ವೆಸ್ಟರ್ನೈಸ್ ಮಾಡಿದರು. ಕರೆಕ್ಟ್, ನಾವು ಒಂದು ಪೂಜೆ ಪುನಸ್ಕಾರಗಳನ್ನು ಅಂದಾಗ ಅವರು ಪ್ರೇಯರ್ಸ್ ಅಂತ ಮಾಡಿದರು. ಸೊ ಇದನ್ನೆಲ್ಲ ನೋಡಿದಾಗ ಓಕೆ, ನಾವು ಯಾರೇ ಡಿಸ್ಟರ್ಬೆನ್ಸ್ ಮಾಡಲಿ, ಯಾರೆಷ್ಟೇ ಇನ್ಕನ್ವೀನಿಯನ್ಸ್, ಡಿಸ್ಟರ್ಬೆನ್ಸ್ ಆರ್ ಡೈವರ್ಷನ್, ವಾಟ್ ಎವರ್ ಇಟ್ ಈಸ್, ನಮಗೆ ಸಮಾಧಾನ ಏನಪ್ಪ ಅಂತ ಹೇಳಿದ್ರೆ, ಇದು 25ನೇ ಒಂದು ಬನಶಂಕರಿ ನವರಾತ್ರಿ ಟೋಟಲ್ 57 ಬೆಂಗಳೂರಿಗೆ ಬಂದಾಗಿನಿಂದ, ಅಂದರೆ ನಮಗೆ ಮೆಚುರಿಟಿ ಬಂದಾಗಿಂದ ಒಂದು ಇಂಡಿಪೆಂಡೆಂಟ್ ಆಗಿ ಮಾಡ್ತಾ ಇರೋದು 23ನೇ ವರ್ಷ. ಐ ರಿಕ್ವೆಸ್ಟ್ ಮೈ ಸನ್ ಆ್ಯಂಡ್ ಮೈ ಡಾಟರ್ಸ್ ಆರ್ ವಾಟ್ ಎವರ್ ಇನ್ ಫ್ಯೂಚರ್ ಬಟ್ಸ್ ಫ್ಯಾಮಿಲಿ, ಐ ರಿಕ್ವೆಸ್ಟ್ ಯು ಪೀಪಲ್, ನಾನು ಹೇಳ್ಕೊಳ್ಳೋದೇನೆಂದರೆ, ನಮ್ಮ ಮಕ್ಕಳು ಮಾಡ್ಬೋದು ಅಥವಾ ಮಾಡದೇ ಇರ್ಬೋದು. ಈ ವಿಡಿಯೋ ಏನಪ್ಪ ಅಂದರೆ ಮುಂದಿನ ವರ್ಷನೂ ನಾವು ಮಾಡ್ತೀವಿ. ಮಹೇಶ, ಒಂದು ಕ್ವಶನ್ ಕೇಳ್ತೀನಿ. ನೀನು ಶಕುಂತಲಾ ಅಜ್ಜಿ ನೋಡಿಲ್ಲ, ನಾನು ನೋಡಿಲ್ಲ, ಅಂದರೆ ಈ ಹಬ್ಬದ ಬಗ್ಗೆ ಭಾಳ ಎಮೋಷನ್ ಅಪ್ಪ. ಯಾರ ಸೌತೆಕಾಯಿ ತಂದುಕೊಡೋರು, ಇನ್ನಾರ ಪಲ್ಯ ತಂದುಕೊಡೋರು, ಇನ್ನಾರ ಬದನೆಕಾಯಿ ತಂದುಕೊಡೋರು, ಇನ್ನಾರ ಬಟಾಣೆ ತಂದುಕೊಡೋರು. ಆವಾಗಲೇ ಬಡತನ ಇದ್ದ 8 ಮಕ್ಕಳು ಹಿಡ್ಕೊಂಡು 8 ಜನ ದೀಪ ನೋಡೋದು ಹುಡುಗಾಟ ಅಲ್ಲ. ಅಪ್ಪ ಬಡು ಕಾರ್ಪೊರೇಟ್ ಲೈಫಿಗೆ ಬಂದರು, ಲಿಗೆಸಿ ಪಾಸ್ ಆಯಿತು ವಿಷ್ಣು ಅಜ್ಜಂದು. ಅದ್ರ ಬಗ್ಗೆ ಏನು ಹೇಳ್ತೀಯ, ಅಜ್ಜಿ ಬಗ್ಗೆ ಏನು ಹೇಳ್ತೀಯ? ನಾವು ನೋಡಿಲ್ಲ, ಅಂದರೂ ಎಷ್ಟು ಭಕ್ತಿ ಇದೆ ಅಜ್ಜಿ ಮೇಲೆ ನಮಗೆ. ನೋಡೋಕೆ ಸುಂದರವಾಗಿದ್ಲು, ಕೃಷ್ಣವೇಣಿ ಅತ್ತೆ ನೋಡೋಕೆ ಸೇಮ್ ಈ ಥರ ಇದ್ಲು. ಇಲ್ಲಿ ನಾನು ಹೇಳೋಕ್ಕೆ ಇಷ್ಟಪಡೋದಿಷ್ಟೇ, ಅಜ್ಜಿ ಮುತ್ತಜ್ಜಿ ಅಂತ ಪ್ರಶ್ನೆ ಬರಲ್ಲ ಇಲ್ಲಿ. ಯಾಕಂದರೆ ಇಟ್ಸ್ ಆಲ್ ಅಬೌಟ್ ವಾಟ್ ವಿ ಸಿ. ಸೀಯಿಂಗ್ ಈಸ್ ಬಿಲೀವಿಂಗ್ ಅಂತ ಕರಿತೀವಿ. ಇಂಗ್ಲೀಷಲ್ಲಿ ನಾವು ಕಣ್ಣಾರೆ ನೋಡೋದನ್ನು ನಾವು ಬಿಲೀವ್ ಮಾಡ್ತೀವಿ ಅಂತ ಕರಿತೀವಿ. ಸೀಯಿಂಗ್ ಈಸ್ ಬಿಲೀವಿಂಗ್ ಯಾಕೆ ಅಂತ ಹೇಳಿದ್ರೆ, ನಮ್ಮ ತಂದೆಯನ್ನು ನಾವು ಕಣ್ಣಾರೆ ನೋಡಿದ್ದೀವಿ. ಅವರ ಒಂದು ತಂದೆಯ ಫೋಟೋ ಮತ್ತು ತಾಯಿಯ ಫೋಟೋ ಕೋಟೇಶನ್ಸ್ ಅವ್ರು ಹೇಳ್ತಾರೆ, ಕೋಟ್ಸ್. ಓಕೆ, ಅವರ ತಂದೆ ತಾಯಿಯ ಒಂದು ಫೋಟೋವನ್ನು ಮನೆಯಲ್ಲಿ ಇಟ್ಟಿದ್ದು. ಮತ್ತು ಎಲ್ಲರೂ ಮನೆ ಕಟ್ಟಿದ ಮೇಲೆ ಹೆಂಡತಿ ಹೆಸರು ಇಡ್ತಾರೆ ನೋಡಿ. ನೀವೇ ಎಷ್ಟೋ ಜನ ಗಾಡಿ ತೊಗೊಂಡಿರ್ಬೋದು, 2 ವೀಲರೇ ತೊಗೊಂಡಿರ್ಬೋದು, 4 ವೀಲರೇ ತೊಗೊಂಡಿರ್ಬೋದು. ನಾವು ಹೆಂಡತಿ ಹೆಸರು ಹಾಕ್ತೀವಿ, ಮಕ್ಕಳ ಹೆಸರು ಹಾಕ್ತೀವಿ. ಆದರೆ ನಮ್ಮ ತಂದೆ ಕಷ್ಟಪಟ್ಟು ಮನೆ ಕಟ್ಟಿಸಿದಾಗ ಅವರು ಮನೆಗೆ ಹೆಸರಿಟ್ಟಿರೋದು ಶಕುಂತಲಾ ನಿವಾಸ್ ಅಂತ. ಇಲ್ಲಿ ಅವರು ನಮ್ಮ ತಂದೆ ತೋರಿಸಿದ ಪ್ರೀತಿ ಅವ್ರ ಅಮ್ಮನಿಗೆ,
ಓಕೆ. ಸೊ ಅವರ ಅಜ್ಜಿಯಿಂದ ನಮಗೆ ಬನಶಂಕರಿ ನವರಾತ್ರಿ ಅನ್ನೋಕ್ಕಿಂತ ನಾವು ನಮ್ಮ ಡ್ಯಾಡಿ ಅವರು, ನಮ್ಮ ತಂದೆ ಅವರ ತಾಯಿಗೆ ತೋರಿಸಿರ್ತಕ್ಕಂಥ ಪ್ರೀತಿ, ನಾವು ನಮ್ಮ ತಾಯಿಗೆ ತೋರಿಸ್ತಕ್ಕಂಥ ಪ್ರೀತಿ, ನಾವು ಹಂಗೆ ಅದು ಕಂಟಿನ್ಯೂ ಆಗುತ್ತೆ. ವೆರಿ ಗುಡ್. ಯಾಕಂದರೆ ಪೀಪಲ್ ವಿಲ್ ಲರ್ನ್ ಲವ್ ಆ್ಯಂಡ್ ಅಫೆಕ್ಷನ್ ಫ್ರಮ್ ದ ಪೇರೆಂಟ್ಸ್. ಕರೆಕ್ಟ್. ಈಗ ಕೆಲವೊಂದು ಸಿಚುವೇಶನಲ್ಲಿ ನಾನು ನೋಡ್ತೀನಿ, ನಮ್ಮ ವಯಸ್ಸಿನವರು ಅವರ ಅಪ್ಪ ಅಮ್ಮನ ಪ್ರೀತಿಸಲಿಲ್ಲ, ಹೊರಗೆ ಹಾಕಿದ್ದಾರೆ, ಅದಕ್ಕೆ ಅವ್ರ ಮಕ್ಕಳು ಸಹ ಅವ್ರ ತಂದೆ ತಾಯಿ ಸೆಂಟಿಮೆಂಟ್ಸೇ ಇಲ್ಲ ಅಂತ ಹೇಳ್ಬೋದು. ಸೊ ಇಟ್ ಈಸ್ ಆಲ್ ಅಬೌಟ್ ಅಟ್ಯಾಚ್ಮೆಂಟ್ ಆ್ಯಂಡ್ ಡಿಟ್ಯಾಚ್ಮೆಂಟ್. ಕಮ್ಮಿಂಗ್ ಟು ದ ಪಾಯಿಂಟ್, ಲೈಕ್ ಈಗ ದುಡ್ಡಿದ್ದಾಗ ಹಬ್ಬ, ದುಡ್ಡು ಇಲ್ದಾಗ ಹೆಂಗೆ ಅಂತ ನಮ್ಮ ಅಣ್ಣ ಪ್ರಶ್ನೆ ಕೇಳೋದಕ್ಕೆ ಉತ್ತರ ಏನಪ್ಪ ಅಂದರೆ, ನೋಡಿ ನಮಗೆ ಅಲ್ಲಿ ದುಡ್ಡಿರೋದಿಲ್ಲ, ನಾವು ಕೆಚ್ಚಟ ಮಾಡೋದು ಬಿಡಲ್ಲ, ದುಡ್ಡಿರಲ್ಲ ಫಿಲಿಮ್ಗೆ ಹೋಗೋದು ಬಿಡಲ್ಲ, ದುಡ್ಡಿರಲ್ಲ ನಾವು ಫ್ಯಾಮಿಲಿನ ಕರ್ಕೊಂಡು ಹೋಗ್ತೀವಿ, ದುಡ್ಡಿರಲ್ಲ ನಮ್ಮ ಅವಶ್ಯಕತೆಗಳನ್ನು ನಾವು ಪೂರೈಸ್ಕೊಳ್ತೀವಿ. ಅದೇ ಥರ ದುಡ್ಡು ಇರಲಿ ಬಿಡಲಿ, ನಮ್ಮ ಅಜ್ಜಿ ಈ ಒಂದು ಫೆಸ್ಟಿವಲ್ನ ಚೆನ್ನಾಗಿ ಮಾಡ್ತಾಯಿದ್ರು. ಆಮೇಲೆ ನಮ್ಮ ತಂದೆ ಕೂಡ ಅವ್ರಿಗೆ ತುಂಬ ಜವಾಬ್ದಾರಿ. 2-3 ಅಕ್ಕ ತಂಗಿಗಳನ್ನು ಮನೆಯಲ್ಲಿ ಇಟ್ಕೊಂಡು, ಅಥವಾ 3-4 ತಂಗಿಗಳನ್ನು ಮನೆಗೆ ಇಟ್ಕೊಂಡು ಸಹ ಇದನ್ನು ಅವರು ಅಷ್ಟು ಕಷ್ಟದಲ್ಲಿ ಮಾಡ್ಕೊಂಡು ಬಂದಿದ್ದಾರೆ. ಅಂದರೆ ನಾವು ಅವರಷ್ಟು ಕಷ್ಟ ಅಂತೂ ಅಲ್ಲ. ಸೊ ನಾವು ಇದನ್ನು ಮಾಡ್ಕೊಂಡು, ಎಸ್ಪೆಷಲಿ ಐ ರಿಮೆಂಬರ್ ವೆನ್ ಹಿ ವಾಸ್ ಇನ್ ಡೆತ್ ಬೆಡ್ ಇನ್ ಆನಂದವಳ್ಳಿ ಹೋಮ್. ಈ ಹಬ್ಬ ಎಷ್ಟು ಎಮೋಷನ್ ಅಂದರೆ, ರಾಮಣ್ಣ ಕಡಾಯಿ ಸೌಟ ತಂದು ತೋರಿಸಿದ, ನಿಂಗೆ ನೆನಪಿರ್ಬೋದು. ತಳಿರು ತೋರಣ ಕಟ್ಟು ಅನ್ನಕತ್ತಾರ, ಡಾಕ್ಟರ್ ಡೇಂಜರ್ ಅಂತ ಹೇಳ್ಬಿಟ್ಟಾರ, ಬಾಡಿ ಹಾಸ್ಪಿಟಲ್ಗೆ ತೊಗೊಂಡೋಗೋ ಲೆವೆಲಲ್ಲೇ ಇರಲಿಲ್ಲ. ಅದ್ರ ಬಗ್ಗೆ ಏನು ಹೇಳ್ತೀಯ? ಅದರಿಂದ ನನಗೆ ತಲೆಯಲ್ಲಿ ಕೂತ್ಕೊಂತು, ನಾವು ಇದನ್ನ ನಿಲ್ಲಿಸ್ಬಾರ್ದು ಹಬ್ಬನ. ಅದ್ರ ಬಗ್ಗೆ ಏನು ಹೇಳ್ತೀವಿ? ಬನಶಂಕರಿ ನವರಾತ್ರಿ ಅಂದರೆ ನೆವರ್ ಗಿವ್ ಅಪ್ ಫೆಸ್ಟಿವಲ್ ಅದು. ಯಾಕಂದರೆ ಈಗ ದೀಪಾವಳಿ ಮಾಡ್ತಿದ್ವಿ, ಗಣಪತಿ ಹಬ್ಬ ಮಾಡ್ತಿದ್ವಿ, ಯುಗಾದಿ ಮಾಡ್ತಿದ್ವಿ, ಎಲ್ಲ ದಸರಾ ಮಾಡ್ತಿದ್ವಿ. ಸೊ ಇಲ್ಲಿ ವೆನ್ ಇಟ್ ಕಮ್ಸ್ ಫಾರ್ ನವರಾತ್ರಿ, ನಾವು 1 ವೀಕ್ ಮುಂಚೆನೇ ನಾವು ಮನೆ ಪೇಂಟಿಂಗ್ ಆಗಿರ್ಬೋದು, ಕಿರಾಣಿ ತಂದು ಹಾಕೋದಾಗಿರ್ಬೋದು. ಸೊ ಇದೆಲ್ಲ ಇರೋದ್ರಿಂದ ನಮಗೆ ಜಾನ್ವರಿಯಲ್ಲಿ 1990 ಅಲ್ಲಿ ಏನಾಯಿತು ಅಂದರೆ, ಕರೆಕ್ಟಾಗಿ ಇದು ನವರಾತ್ರಿ ಹಬ್ಬ ಬರೋಕ್ಕೂ, ಓಕೆ, ನವರಾತ್ರಿ ಹಬ್ಬ ಹತ್ತಿರ ಬರೋಕ್ಕೂ ಅವ್ರಿಗೆ ಆರಾಮಿಲ್ದಂಗೆ ಸೀರಿಯಸ್ ಸರಿಯಾಗಾದಾಗ ನೋಡಿ, ಜನಗಳು ಗೂಳಿ ಕುಣಿಯಲ್ಲಿ ಬಿದ್ದರೆ ಆಳಿಗೊಂದು ಕಲ್ಲು ಅಂತ ಹೇಳ್ತಾರೆ. ಖಂಡಿತ. ಮಾಡ್ತಾ ಇದ್ದಾಗ ಅಪ್ಪನ ಒಂದು 9 ದಿನಗಳು ಬಂದು ಜನಗಳು ಚೆನ್ನಾಗಿ ಊಟ ಮಾಡಿ ಎಲ್ಲ ಒಂದು ಪ್ರಸಾದ ತಗೊಂಡು ಹೋಳಿಗೆ ತಿಂದು ಚೆನ್ನಾಗಿ ಅಪ್ರಿಷಿಯೇಟ್ ಮಾಡೋರು. ನಿಮ್ಮಪ್ಪ ಏನಪ್ಪ ಹಬ್ಬದ ತಲೆ ಕೆಡ್ಸ್ಕೊಂಬಿಟ್ಟ ಅಂತ ಹೇಳಿ ಒಂದು ನಾವು ಹೊಸಪೇಟೆ ಭಾಷೆಯಲ್ಲಿ ಬೆಡ್ಡಲ್ಲಿ ಇದ್ದಾಗ ಒಂಥರ ಮಾತಾಡಿದ್ರು, ಆರಾಮಿಲ್ದಾಗ ಒಂಥರ ಮಾತಾಡಿದ್ರು. ಏನಾಗುತ್ತೆ, ಅವರು ಒಂದು ಬೆಡ್ಡಲ್ಲಿದ್ದಾಗ ಅವರು 3rd ಸ್ಟೇಜ್ ಕೋಮಾದಲ್ಲಿ ಹೋದಾಗ ರಾಮಣ್ಣ ಬಂದ, ಅಡುಗೆಯವನು ಬಂದ. ಸಿ ದಟ್ ಈಸ್ ಕಾಲ್ಡ್ ವಿ ಡೂ ಪ್ಯಾಷನೇಟ್ಲಿ, ವಾಟ್ ಎವರ್ ವಿ ಡೂ ಇಟ್ ಪ್ಯಾಷನೇಟ್ಲಿ. ಈಗ ನಮ್ಮ ಇವರು ಕಮಲ್ ಹಾಸನ್, ತಮಿಳ್ ಆ್ಯಕ್ಟರ್, ಹೀರೋ ಹೇಳ್ತಾರೆ, ನೀವು ಟಾಯ್ಲೆಟೇ ಕ್ಲೀನ್ ಮಾಡಿರಿ, ಅತ್ಯಂತ ಸ್ವಚ್ಛವಾಗಿ ಬೆಳ್ಳಗೆ ಕಾಣೋ ಥರ ಟಾಯ್ಲೆಟ್ ಕ್ಲೀನ್ ಮಾಡಿ. ಟಾಯ್ಲೆಟ್ ಕ್ಲೀನ್ ಮಾಡ್ತಾಯಿದ್ರೆ ಆ ಟಾಯ್ಲೆಟ್ ಕ್ಲೀನರ್ ಆಗಿನೇ ಎಕ್ಸ್ಪರ್ಟ್ ಆಗಿರಿ ಅಂತ ಹೇಳ್ತಾರೆ. ಅದೇ ಥರ ಇಲ್ಲಿ ಏನಾಗುತ್ತೆ, ನಮ್ಮಪ್ಪ ಮಾಡ್ತಾ ಇದ್ದಿದ್ದು ಫೆಸ್ಟಿವಲ್ಲು ಪ್ಯಾಷನೇಟು. ಅವರಿಗೆ ಕಾನ್ಷಿಯಸ್ ಇದ್ದಾಗಲೂ ಅದು ರಿಫ್ಲೆಕ್ಟ್ ಆಯಿತು. 3rd ಸ್ಟೇಜ್ ಕೋಮಾದಲ್ಲಿ ಹೋದಾಗ ಫೀಡ್ ಆಗಿತ್ತು. 3rd ಸ್ಟೇಜ್ ಕೋಮಾದಲ್ಲಿದ್ದಾಗೂ ಅವರು ಅದನ್ನು ಎಕ್ಸ್ಪ್ರೆಸ್ ಮಾಡ್ತಿದ್ರು. ಅದನ್ನು ಜನಗಳು ನಮಗೆ ಟೀಕೆ ಕೂಡ ಮಾಡಿದರು, ಅತ್ತೆಗಳು ಟೀಕೆ ಕೂಡ ಮಾಡಿದರು. ನಿಮ್ಮಪ್ಪ ಏನು ಯೂಸ್ಲೆಸ್ಸು ಅಲ್ಲ, ನೋಡು ಅಷ್ಟೆಲ್ಲ ಆರೋಗ್ಯ ಬಿಟ್ಕೊಂಡು ನವರಾತ್ರಿ ಮಾಡೋದೇನಿದೆ, ಅಷ್ಟೆಲ್ಲ ಆರಾಮಿಲ್ದಾಗ ನವರಾತ್ರಿ ಬಿಟ್ಟರೆ ನಡೀತಿತ್ತು, ಏನದು ಅಂತ ಬರೀ ನವರಾತ್ರಿ ಅನ್ನೋದು, ಅನ್ನೆಸೆಸರಿಯಾಗಿ ಎಲ್ಲ ಮೈ ಮೇಲೆ ಹಾಕೊಳ್ಳೋದು ಅಂತಿದ್ರು ಜನಗಳು. ನಿಮಗೆ ಗೊತ್ತಲ್ಲ, ಜನಗಳು ಇದು ಆಲ್ವೇಸ್ ಜನಗಳು. ಆಮೇಲೆ ನಿನಗೆ ಗೊತ್ತಿರೋಂಗೆ ಮದುವೆ ಆದ್ಮೇಲೆ ಕೆಲವು ಬಳಗರು ನಾನು ಉಲ್ಲೇಖ ಮಾಡೋಕ್ಕೆ ಇಷ್ಟಪಡಲ್ಲ, ಏನು ಮಾಡ್ತೀರಿ, ರೊಕ್ಕ ಕೊಟ್ಬಿಡ್ರಿ ಬನಶಂಕರಿಗೆ ಅಂತ ಅನ್ನೋ ಜನಗಳೇ ಇದ್ರು ನಮ್ಮಲ್ಲಿ. ದುಡ್ಡು ಕೊಟ್ಟು ಕೈ ಮುಗಿರಿ ಅನ್ನೋರು ಇದ್ರು, ಬನಶಂಕರಿ ಎಮ್ಮೋ ಮಾಡಿ ಕೈ ಮುಗಿರಿ ಅನ್ನೋರು ಇದ್ರು. ಅಲ್ಲ, ಕರೆಕ್ಟ್. ಅದು ಅವ್ರು ಏನೇ ಕಮೆಂಟ್ ಮಾಡಿದ್ರು, ಮಾಡ್ತೀನಿ ಅಂದರೆ ನಾವು ಮಾಡೋಕ್ಕಾಗಲ್ಲ. ಈಗ ನಮ್ಮ ಅಣ್ಣ ಮಾಡ್ತಾ ಇದ್ದಾನೆ ಅಂತ ನಾನು ಮಾಡೋಕ್ಕಾಗಲ್ಲ. ಯಾಕಂದರೆ ಸಂಪ್ರದಾಯದ ಪ್ರಕಾರ ಹಬ್ಬದಿಂದ ಅಣ್ಣ ಮಾಡಬೇಕು. ಅಣ್ಣ ಮಾಡ್ತಾ ಇದ್ದಾನೆ, ಅವ್ನು ಬಿಟ್ಟರೆ ನಾವು ಮಾಡ್ತೀವಿ, ನಾನು ಬಿಟ್ಟರೆ ನಮ್ಮ ತಮ್ಮ ಮಾಡ್ತಾನೆ. ಸೊ ಆ ಥರ ಒಂದು ಸ್ಪ್ಯಾನ್ ಆಫ್ ಕಂಟ್ರೋಲ್ ಅಂತ ಕರಿತೀವಿ ಕಾರ್ಪೊರೇಟ್ ಲ್ಯಾಂಗ್ವೇಜಲ್ಲಿ. ಇದನ್ನು ನಾವೇನಂತ ಕರಿತೀವಿ, 1st and 2nd 3rd ಸ್ಟೇಜ್ ಅಂತ. ಕಾರ್ಪೊರೇಟ್ ಲ್ಯಾಂಗ್ವೇಜಲ್ಲಿ ಸ್ಪ್ಯಾನ್ ಆಫ್ ಕಂಟ್ರೋಲ್ ಅಂದರೆ ಏನು, ದ ರೆಸ್ಪಾನ್ಸಿಬಿಲಿಟಿ ಟ್ರಾನ್ಸ್ಫರ್ಸ್ ಫ್ರಮ್ ಒನ್ ಮ್ಯಾನೇಜರ್ ಟು ದ ನೆಕ್ಸ್ಟ್ ಮ್ಯಾನೇಜರ್. ಸೊ ಇಫ್ ಈಸ್ ನಾಟ್ ಏಬಲ್, ಲೈಕ್ ಇಟ್ಸ್ ನಾಟ್ ಎಬಿಲಿಟಿ. ಯಾಕಂದರೆ ಇಲ್ಲಿ ಯಾಕೆ ಎಬಿಲಿಟಿ ಬಗ್ಗೆ ಮಾತಾಡ್ತಿದ್ದೀನಿ ಅಂದರೆ, ಬನಶಂಕರಿ ನವರಾತ್ರಿ ನಮ್ಮ ದೊಡ್ಡಪ್ಪ ಮಾಡಬೇಕು. ಓಕೆ, ಇಲ್ಲಿ ಏನಾಯಿತು, ಈಗ ನಾವು ಇವರು ನಮ್ಮ ಸುಂದರ ದೊಡ್ಡಪ್ಪ ಅಂತಿದ್ರು, ಅವರಿಗೆ ಮೆಂಟಲಿ ರಿಟೈರ್ಡ್ ಆದರು, ಅವ್ರನ್ನ ಮಾಡೋಕ್ಕಾಗಿಲ್ಲ. ನೆಕ್ಸ್ಟ್ ಪಾರ್ಥೇಶ್ವರ ಭಟ್ಟದು ಇತ್ತು. ಹಂಗೆ ನೋಡಿದರೆ ಅಪ್ಪಾಜಿ ಇದು ನವರಾತ್ರಿ ಮಾಡಬೇಕು ಅಂತ ಏನು ಇರಲಿಲ್ಲ. ಮೊದಲನೇ ಅವರು ಸುಂದರೇಶ್ ಭಟ್ ಅವರಿಗೆ ಒಂದು
ಮೆಂಟಲಿ ರಿಟೈರ್ಡ್ ಇದ್ರು ಅವರು. ಸೊ ಈ ಕಾಂಟ್ ಡು ದೆನ್ ಆಟೋಮೆಟಿಕ್ಲಿ ದ ರೆಸ್ಪಾನ್ಸಿಬಿಲಿಟಿ ಟ್ರಾನ್ಸ್ಫರ್ಸ್ ಟು ಪಾರ್ಥೇಶ್ವರ ಭಟ್. ನಿಮಗೆ ಗೊತ್ತಲ್ಲ, ಕೈ ಅಂದರೆ ಲೈಕ್ ಕೆಲವರು ರೆಸ್ಪಾನ್ಸಿಬಿಲಿಟಿ ಅಂದರೆ ಹಿಡ್ಸಲ್ಲ, ಕೆಲವ್ರಿಗೆ ನಾವು ಫೋರ್ಸ್ ಮಾಡೋಕ್ಕಾಗಲ್ಲ. ರೆಸ್ಪಾನ್ಸಿಬಿಲಿಟಿ ಇದೆ ಪ್ಯಾಷನ್, ಬಟ್ ದ ರೆಸ್ಪಾನ್ಸಿಬಿಲಿಟಿ ಅದನ್ನು ಪ್ಯಾಷನ್ ಆಗಿ ನಮ್ಮ ದೊಡ್ಡಪ್ಪ ತಗೊಳ್ಳಿಲ್ಲ. ಈಗ ಇವನ್ ಮೆನಿ ರೀಸನ್ಸ್ ಸ್ಟೇಟಿಂಗ್ ನನಗೆ ಟ್ರಾನ್ಸ್ಫರ್ಸ್ ಇರ್ತದೆ, ಅಲ್ಲಿ ಹೋಗ್ತಾ ಇರ್ತೀನಿ ಅಂತ. ಬಟ್ ಅವರಿಗೆ ಸುಮಾರು ಒಂದು 6ರಿಂದ 7 ಮಕ್ಕಳನ್ನ ಮಾಡೋಕ್ಕೆ ಟೈಮ್ ಇದೆ, ನವರಾತ್ರಿ ಮಾಡೋಕ್ಕೆ ಟೈಮ್ ಇರಲ್ಲ. ಸೊ ಇದನ್ನೆಲ್ಲ ನಾವು ಏನಾಗ್ತದೆ ಈ ಮೂಲಕ ಯಾಕೆ ಹೇಳ್ತೀನಿ ಅಂದರೆ ದಿಟ್ ಶುಡ್ ಬಿ ರೆಕಾರ್ಡೆಡ್ ಆ್ಯಂಡ್ ಕೆಪ್ಟ್ ಇಟ್. ರೆಸ್ಪಾನ್ಸಿಬಿಲಿಟಿಯನ್ನು ನೀವು ಸ್ಕಿಪ್ ಮಾಡ್ಕೊಂಡು ಹೋದರೆ ರೆಸ್ಪಾನ್ಸಿಬಿಲಿಟಿ ನಿಮ್ಮ ಮುಂದೆ ಬಂದು ನಿಂತಿರುತ್ತೆ ಫ್ರೆಂಡ್ಸ್. ಓಕೆ, ಕೆಲವರು ರೆಸ್ಪಾನ್ಸಿಬಿಲಿಟಿಯಿಂದ ತಪ್ಪಿಸ್ಕೊಂಡು ಹೋಗ್ತಾ ಇರ್ತಾರೆ. ನುಣುಚ್ಕೊಳ್ಳೋ ಸ್ವಭಾವ ಅಂತೀವಿ, ಅದಕ್ಕೆ ತಪ್ಪಿಸ್ಕೊಳಕ್ಕೆ ಸಾಧ್ಯನೇ ಇಲ್ಲ. ನೀವು ರೆಸ್ಪಾನ್ಸಿಬಿಲಿಟಿ ಎಷ್ಟು ತಪ್ಪಿಸ್ಕೊತೀರಾ ಅದು ಮುಂದೆ ಬಂದು ನಿಂತಿರುತ್ತೆ ನಿಮಗೆ. ಅದೇ ಥರ ನಮ್ಮ ದೊಡ್ಡಪ್ಪನಿಗೆ ಏನಾಯಿತು, ಹಂಗೆ ತಪ್ಪಿಸ್ಕೊತ ಬಂದ. ಹೆಣ್ಮಕ್ಳು ತಾವೇ ಮದುವೆ ಮಾಡ್ಕೊಂಡ್ರು, ಗಂಡು ಮಕ್ಕಳು ತಾವೇ. ಆಮೇಲೆ ಬಾಂಡೇಜ್ ಇರಲಿಲ್ಲ, ನಮ್ಮ ತಂದೆಗಿರಂತ ಬಾಂಡೇಜ್ ಇರಲಿಲ್ಲ ಅವರಲ್ಲಿ. ಅವರು ತೀರ್ಕೊಂಡಾಗ ಏನಾಯಿತು, ಅನಾಥ ಒಂದು ಶವ ಲೆಕ್ಕದಲ್ಲಿ ಬಂತು. ಸೊ ಇದೆಲ್ಲ ಯಾಕೆ ಹೇಳ್ತೀನಿ ಅಂದರೆ ಕರ್ಮ ರಿಟರ್ನ್ಸ್. ಓಕೆ, ನಾವು ಯಾವಾಗಲೂ ಮಕ್ಕಳು ನಮ್ಗೆ ಹೆಂಗೆ ಇರಲಿ, ನಾವು ಮಕ್ಕಳ ಜೊತೆಗೆ ಇರೋಕ್ಕೆ ಇಷ್ಟಪಡಬೇಕು. ಯಾಕಂದರೆ ಸತ್ತಾಗ ನಾವು ದೇಹ ತ್ಯಾಗ ಮಾಡಿರ್ತೀವಿ, ಆದರೆ ಮಕ್ಕಳು ಅದನ್ನು ಅಸಹ್ಯ ಅನಿಸ್ಕೊಂಡು ಅವರು ಒಂದು ಅಪರಿಚಿತ ಒಂದು ದೇಹಕ್ಕೆ ಅವರು ಒಂದು ಯಾರು ಬರಲಿಲ್ಲ ಅನ್ಸ್ಕೊಳ್ಳೋದು ತಪ್ಪಾಗತ್ತೆ ಗೆಳೆಯರೆ. ಯಾವಾಗಲೂ ಮಕ್ಕಳು ಒಂದು ವೈರಿ ಅಂತ ನಾವು ಕನ್ಸಿಡರ್ ಮಾಡಬಾರ್ದು. ಯಾಕಂದರೆ ನೋಡಿ, ಸತ್ತಾಗ ನಾವು ಇರಲ್ಲ, ಆದರೆ ಇದ್ದವರಿಗೆ ಒಂದು ಏನು ಪ್ರಾಸೆಸ್ ಏನಿರುತ್ತೆ ಅದು ಭಾಳ ಕರ್ಮಾನುಸಾರವಾಗಿರುತ್ತೆ. ಸೊ ಇಲ್ಲೇನಾಗುತ್ತೆ, ರೆಸ್ಪಾನ್ಸಿಬಿಲಿಟಿ ಬಗ್ಗೆ ನಾನು ಈ ಹಬ್ಬಕ್ಕೆ ರೆಸ್ಪಾನ್ಸಿಬಿಲಿಟಿಗೆ ಯಾಕೆ ಟ್ವಿನ್ ಮಾಡ್ತಾ ಇದ್ದೀನಿ ಅಂದರೆ, ಫೆಸ್ಟಿವಲ್ ವರ್ಸಸ್ ರೆಸ್ಪಾನ್ಸಿಬಿಲಿಟಿ. ದಿಸ್ ಫೆಸ್ಟಿವಲ್ ಹಂಗೆ ನೋಡಿದರೆ ನಮ್ಮ ದೊಡ್ಡಪ್ಪ ಮಾಡಬೇಕು ಅಂತ ನಮ್ಮಪ್ಪ ಬಿಡ್ಬೋದಾಗಿತ್ತು. ಓಕೆ, ಹಿಯರ್ ಕಮ್ಸ್ ಇಟ್. ಓಕೆ, ಹಿಯರ್ ಕಮ್ಸ್ ದ ಸ್ಪ್ಯಾನ್ ಆಫ್ ಕಂಟ್ರೋಲ್. ನಮ್ಮ ದೊಡ್ಡಪ್ಪಗೆ ಹಂಗೆ ಹುಚ್ಚಿಡ್ದಿತ್ತು. ನಮ್ಮ ದೊಡ್ಡಪ್ಪ ರೆಸ್ಪಾನ್ಸಿಬಿಲಿಟಿಯಿಂದ ಜಾರ್ಕೊಂಡ. ಆಬ್ವಿಯಸ್ಲಿ ಅಪ್ಪ ಮಾಡ್ತಾ ಬಂದರು, ಮಾಡಿದರು. ಅಪ್ಪಗೂ ಮಾಡೋಕ್ಕಾಗಿಲ್ಲ ಅಂದರೆ ನಮ್ಮ ಚಿಕ್ಕಪ್ಪ ಇದ್ದಾನೆ, ಅವ್ನು ಮಾಡಿರ್ಬೋದಾಗಿತ್ತು, ಮಾಡದೇ ಇರ್ಬೋದಾಗಿತ್ತು. ಸಪೋಸ್ ಯಾರೂ ಮಾಡಿರಲಿಲ್ಲ ಅಂದರೆ ಈ ಸಂಸ್ಕೃತಿ ಹಾಳಾಗೋಗ್ತಾಯಿತ್ತು. ಸಂಸ್ಕೃತಿ ಹಾಳಾಗೋದ್ರೆ ನಾವು ಹಾಳಾಗೋಗ್ತೀವಿ. ಇಷ್ಟರಿಂದ ನಾನು ಕನ್ಕ್ಲೂಡ್ ಮಾಡೋದೇನೆಂದರೆ, ನಾವು ಸಂಸ್ಕೃತಿಯನ್ನು ಕಾಪಾಡ್ಕೊಂಡು ಬಂದಿದ್ದೀವಿ. ಸ್ಕಿಪ್ ಆಗಿದೆ ಅದು, ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಸ್ಕಿಪ್. ಬನಶಂಕರಿ ನವರಾತ್ರಿ is skipped by our Sundaresh Bhatt. Banashankari Navaratri is skipped by Partheshwar Bhatt. Banashankari Navaratri is caught by my dad. Okay, he has caught, he followed, he may be in heaven, right? He may be in heaven. He is in heaven ಅಂತ ಹೇಳಲ್ಲ, he may be in heaven. ಬಟ್ ಹೆವನ್ ಅಂತ ಯಾಕೆ ಹೇಳ್ತೀನಿ ಅಂದರೆ, ನಾವು 3 ಜನ ಚೆನ್ನಾಗಿದ್ದೀವಿ. ಓಕೆ, ನಾವು 3 ಜನ ಚೆನ್ನಾಗಿರೋ ಕಾರಣ ನಮ್ಮ ಕರ್ಮ ಚೆನ್ನಾಗಿದೆ ಅಂತ ಅರ್ಥ. ನಾವು ಯಾರಾದರೂ ಮುಂದೆ ಚೆನ್ನಾಗಿ ಇಲ್ಲದೇ ಇದ್ದರೆ ನಾವು ಅಲ್ಲಿ ಪಾಪ ಮಾಡಿದ್ದೀವಿ ಅಂತ ನಾವೇ ತಿಳ್ಕೊಂಡ್ಬಿಡ್ಬೇಕು ಫ್ರೆಂಡ್ಸ್. ಓಕೆ, ಐ ಥಿಂಕ್ ದಿಸ್ ಈಸ್ ಟೂ ಮಚ್ ಆನ್ ಕರ್ಮಾಸ್, ಟೂ ಮಚ್ ಆನ್ ಪ್ರಾಸೆಸ್, ಟೂ ಮಚ್. ಇಷ್ಟೆಲ್ಲ ಮಧ್ಯೆ ನಾನು ಅಮ್ಮನ ಹೇಳದಿದ್ದರೆ ತಪ್ಪಾಗ್ತದೆ. ಅಮ್ಮ 3 ಜನ್ರೇಷನ್ ನೋಡಿದಾಳೆ, 4ನೇ ಜನ್ರೇಷನ್ನು ನೋಡೋಕೆ ರೆಡಿ ಆಗಲಿಗ. ಅವಳು ಬಗ್ಗೆ ಏನು ಹೇಳತ್ತೀರಿ? ಅವಳು ನಿಂತ್ಕೊಳ್ತಿದ್ರೆ ಹಬ್ಬ ನಡೀತಿರಲಿಲ್ಲ. ಇಲ್ಲ, ಇದು ನಾನು ನಮ್ಮ ಅಮ್ಮನ ಅಪ್ರಿಷಿಯೇಟ್ ಮಾಡೋಕ್ಕಿಂತ ನಮ್ಮ ಅಮ್ಮನ ಬೆಳೆಸಿರ್ತಕ್ಕಂಥ ಅವರು ನಮ್ಮ ಅಜ್ಜ ಅಜ್ಜಿನ ನಾನು ಅಪ್ರಿಷಿಯೇಟ್ ಮಾಡ್ತೀನಿ. ಏನಾಗುತ್ತೆ, ಅಮ್ಮ ಒಂದು BEd ಮಾಡ್ತಾ ಇರೋಳನ್ನ ಡಿಸ್ಕಂಟಿನ್ಯೂ ಮಾಡಿ ಮದುವೆ ಮಾಡಿದಾಗ, ಓಕೆ, ಅವಾಗ ಅಮ್ಮ ನಾವು ಗಲಾಟೆ ಮಾಡ್ಬೋದಿತ್ತು, ನನಗೆ ಮದುವೆ ಬೇಡ ಅಂತ. ಅಲ್ಲಿಂದ ರಿಟೈರ್ಡ್ ಆಗಿದ್ದಾರೆ. ಯಾಕಂದ್ರೆ ಅವಾಗೆಲ್ಲ ಏನಾಗುತ್ತೆ, ಪುರುಷ ಪ್ರಧಾನ ಪದ್ಧತಿ ಇರೋದ್ರಿಂದ ಅವರು ಈಗ ಸುಮ್ಮನೆ ಹೋಗಿ ಬರೋಣ ಹೊಸಪೇಟೆಗೆ ಅಂತ ಕರ್ಕೊಂಬಂದು, ಅದೊಂದು ವೀಡಿಯೋನೂ ಇದೆ, ನಾನು ಆಮೇಲೆ ಶೇರ್ ಮಾಡ್ತೀನಿ. ನಮ್ಮ ತಾಯಿ ಮದುವೆ ಹೆಂಗಾಯಿತು ಅಂದರೆ, ಕಾಲೇಜಿಂದ ಕರೆಸ್ಬಿಟ್ಟಿದ್ದಾರೆ ಸ್ಯಾಟರ್ಡೆ, ಇಲ್ಲೇ ಹೋಗ್ಬರೋಣ ಹೊಸಪೇಟೆಗೆ ಸುಮ್ಮನೆ ಅಂತ ಕರ್ಕೊಂಡೋಗಿ ತೋರಿಸ್ಕೊಂಡು ನಮ್ಮ ಡ್ಯಾಡಿ ಒಪ್ಕೊಂಡು ಮದುವೆ ಆಗಿರೋದು. ಅದರ್ವೈಸ್ ನಮ್ಮ ಮಮ್ಮಿ ಈಗ ಒಂದು ಒಳ್ಳೆ ಪೊಸಿಷನಲ್ಲಿ ಇರ್ತಿದ್ರು ಬಿಡ್ತಿದ್ರು, ಅದು ಬೇರೆ. ಓಕೆ, ಇಲ್ಲಿ ಬಂದಿರೋ ಪ್ರಶ್ನೆ ಏನಂದರೆ, ಅಮ್ಮ ಹೆಂಗೆ ಹೊಂದ್ಕೊಂಡ್ಲಿ ಈ ಪದ್ಧತಿಗೆ ಅಂತ ಕೇಳಿದಾಗ, ಅಮ್ಮನಿಗೆ ತಂದೆ ತಾಯಿ ವಾಪಸ್ ಬಂದರೆ ತಂದೆ ತಾಯಿಗಳು ಅವ್ರನ್ನ ಸಾಕೋ ಪರಿಸ್ಥಿತಿ ಒಳಗೆ ಇರಲಿಲ್ಲ. ಓಕೆ, ಬಿಕಾಸ್ ಅವರು 10ರಿಂದ 12 ಜನ ಮಕ್ಕಳು. ಸೊ ಅಲ್ಲೇನಾಗುತ್ತೆ, ವೆನ್ ಎ ಫೀಮೇಲ್ ಗಾಟ್ ಮ್ಯಾರಿಡ್ ಟು ಎ ಮೇಲ್ ಪ್ರಿಯಾರಿಟಿ, ಅಲ್ಲಿ ಏನಾಗುತ್ತೆ, ಮದುವೆ ಆಗಿ ಹೋದಾಗ ಆಗಿನ ಕಾಲದಲ್ಲಿ ವಾಪಸ್ ಬರೋ ಪದ್ಧತಿ ತುಂಬ ಕಷ್ಟ, ಬರ್ತಿರ್ಲಿಲ್ಲ. ಈಗ ನೋಡಿ 10ರಲ್ಲಿ 8 ವಾಪಸ್ ಬರ್ತಾರೆ. ಈಗ ಫಸ್ಟ್ ಮಗು ಡೆಲಿವರಿಗೆ ಹೋದವ್ರು ವಾಪಸ್ಸೇ ಬರೋಲ್ಲ, ಹೆಣ್ಣು ಅಷ್ಟೇ, ಮುಗೀತು, ಚಟ ತೀರ್ತು ಅಂತ ಅವ್ರು ಅಲ್ಲಿ ಇವ್ರು ಇಲ್ಲಿ ಆಗಿ ಹೋಗ್ತಾರೆ. ಸೊ ಆವಾಗ ಹಂಗೆ ಇರಲಿಲ್ಲ. ಓಕೆ, ವಾಪಸ್ ಬರೋಕ್ಕೆ ಚಾನ್ಸ್ ಇರಲಿಲ್ಲ. ಸೊ ಅಮ್ಮ ಏನು ಮಾಡಿದ್ಲು, ದ ಪೇಷನ್ಸ್ ಈಸ್ ದ ಮಾಸ್ಟರ್. ಓಕೆ, ದ ಪೇಷನ್ಸ್ ಈಸ್ ದ ಪ್ಲೆಜರ್, ದ ಪೇಷನ್ಸ್ ಈಸ್ ದ ಪರ್ಫೆಕ್ಟ್.
ದ ಪೇಷನ್ಸ್ ಸ್ಟ್ಯಾಂಡ್ಸ್ ಫಾರ್ ಎವ್ರಿಥಿಂಗ್ ಅನ್ನೋಕ್ಕೆ ಇಷ್ಟಪಡ್ತೀನಿ ನಾನು. ನಾವು 3 ಜನ ಕಲ್ತಿರೋದು ನಮ್ಮ ಅಮ್ಮನಿಂದ ನಾವು ಪೇಷನ್ಸು. ಯಾಕಂದರೆ ಮದುವೆಯಾಗಿ ಬಂದಾಗ ನವರಾತ್ರಿ ಮಾಡಿದಾಗ ಮೊದಲನೇ ನವರಾತ್ರಿ ಹೆಂಗಿತ್ತು ಗೊತ್ತಾ ಫ್ರೆಂಡ್ಸ್? ಮೊದಲನೇ ನವರಾತ್ರಿಯಲ್ಲಿ ನಮ್ಮ 3 ಅತ್ತೆಗಳು ಮೈ ಮೇಲೆ ಓಕೆ ಒಂದು ಹುಚ್ಚು ಮೈದನ್ನ ಮನೆಯೊಳಗೆ ಇರ್ರೆಸ್ಪಾನ್ಸಿಬಿಲಿಟಿ ಮೈದ್ನಂದ್ರು. ಸೊ ಇಷ್ಟೆಲ್ಲ ಇದ್ದುಕೊಂಡು ನಮ್ಮ ಮಮ್ಮಿ ಬನಶಂಕರಿ ನವರಾತ್ರಿ ಮಾಡಿದ್ದಾರೆ ಅಂದರೆ ಅದಕ್ಕೆ ನಾನು ಯಾಕಂದರೆ ಎಲ್ಲ ಫೆಸಿಲಿಟಿ ಇದ್ಕೊಂಡು ನಾವು ಮಾಡ್ತಾಯಿದ್ದೀವಿ. ಇವತ್ತಿನ ದಿವಸ ಎಲ್ಲ ಫೆಸಿಲಿಟಿ ಇದ್ಕೊಂಡು ಮಾಡ್ತಾಯಿದ್ದೀವಿ. ಓಕೆ, ಸೊ ಆಗಿನ ಕಾಲದಲ್ಲಿ ಮನೆಯಲ್ಲಿ ಒಬ್ಬ ಹುಚ್ಚನ್ನು ಇಟ್ಕೊಂಡು ಓಕೆ ನಮ್ಮ ದೊಡ್ಡಪ್ಪ ಹುಚ್ಚನ್ನು ಇಟ್ಕೊಂಡು ಇರ್ರೆಸ್ಪಾನ್ಸಿಬಿಲಿಟಿ ಮೈದ್ನಂದ್ರನ್ನ ಇಟ್ಕೊಂಡು ಓಕೆ ಆಮೇಲೆ ಲೇದಿ ನಾದ್ನಿಯರನ್ನ ಇಟ್ಕೊಂಡು ಸೊ ಇಷ್ಟೆಲ್ಲ ಇಟ್ಕೊಂಡು ಒಂದು ಬನಶಂಕರಿ ನವರಾತ್ರಿ ಮಾಡಬೇಕಂದ್ರೆ ದಟ್ ಈಸ್ ದ ಚಾಲೆಂಜ್ ಮೈ ಡ್ಯಾಡ್ ಫೇಸ್ಡ್ ಆ್ಯಂಡ್ ಇಟ್ಸ್ ರಿಯಲಿ ಇಂಪ್ರೆಸಿವ್. ಇಟ್ ಈಸ್ ಅ ಟಾಸ್ಕ್ ಅಂತ ಕರಿತೀವಿ ನಾವು MBA ಲ್ಯಾಂಗ್ವೇಜಲ್ಲಿ, ಕಾರ್ಪೊರೇಟ್ ಲ್ಯಾಂಗ್ವೇಜಲ್ಲಿ. ಇಟ್ ಈಸ್ ಅ ಟಫೆಸ್ಟ್ ಟಾಸ್ಕ್ ವೇರ್ ದೇ ಸ್ವಿಮ್ಡ್ ಅಗೇನ್ಸ್ಟ್ ದ ವೇವ್ಸ್ ಆ್ಯಂಡ್ ದ ಟಾಸ್ಕ್ ವಿಚ್ ಕಂಟಿನ್ಯೂಡ್ ಇಸ್ ದ ಅನದರ್ ಲೆಗಸಿ. ಓಕೆ, ಹೋಪ್ಫುಲಿ ನಾವು ಇದನ್ನು ಇನ್ನೂ ಒಂದು 50 ವರ್ಷಗಟ್ಟಲೆ ನಾವು ಮಾಡಬೇಕು ಅಂತ ನಮ್ಮ ಗಿರೀಶ್ ಅದೇ ಅಂದ ಇನ್ನೂ 40 years ಮಾಡ್ತೀನಿ ಅಂದಾಗ ನಂಗೆ ಗೂಸ್ ಬಂಪ್ಸ್ ಬಂತು. ಆಮೇಲೆ ತಂದೆಯ ಬಾಲ್ಯ ಸ್ನೇಹಿತ ವಿಶ್ವನಾಥ್ ಬಂದದ್ದು ಹೆಂಗೆ ಅನಿಸ್ತು ನಿಮಗೆ ಮಹೇಶ್? ಯಾಕಂದ್ರೆ ಅಪ್ಪ ಬರ್ಕಿದ್ರೆ 80 ಆಗೋದು, ಆರ್ವಿ ಮಾಮಗೆ 80 ರನ್ನಿಂಗ್. ಈಗ ನಾನು ವಿಶ್ವನಾಥ್ ಮಾಮನ ಹತ್ರ ಮಾತಾಡುವಾಗ ಐ ಮಿಸ್ ಡೆಮ್ ಆ್ಯಕ್ಚುಲಿ. ಬಟ್ ಏನಂದ್ರೆ ನೋಡಿ, ಈಗ ಹೆಂಗೆ ನನಗೆ ಐ ಹೇಟ್ ಬ್ಯಾಂಕ್ ಆಫ್ ಇಂಡಿಯಾ ಎಂಪ್ಲಾಯೀಸ್. ಬಿಕಾಸ್ ಯಾಕೆ ಹೇಟ್ ಮಾಡ್ತೀನಿ ಅಂದರೆ ದೇ ಆರ್ ಆಲ್ ಗೆದ್ದೆತ್ತಿನ ಬಾಲ ಹಿಡ್ಕೊಂಡು ಹೋಗೋರು. ಅಪ್ಪ ಆಲ್ ಇಂಡಿಯಾ ಬ್ಯಾಂಕ್ ಯೂನಿಯನ್ ಅಸೋಸಿಯೇಷನ್ ಚೇರ್ಮನ್ ಇದ್ರು. ತಮ್ಮ ಕೆಲಸ ಆಗ ಮಟ್ಟ ಅಷ್ಟೇ ಮನೆಗೆ ಬರ್ತಿದ್ರು. ಟ್ರಾನ್ಸ್ಫರ್ಸ್ ಬೇಕಾದ್ರೆ ಅದು ಮನೆಗೆ ಬರ್ತಿದ್ರು. ಆಮೇಲೆ ಅವ್ರದ್ದು ಜಾಬ್ ಅಂದ್ರೆ ಥ್ರೆಟ್ಟಲ್ಲಿದ್ದಾಗ ಮನೆಗೆ ಬರ್ತಿದ್ರು. ಅವ್ರ ಸ್ವಂತ ಕೆಲಸಕ್ಕೆ ಮನೆಗೆ ಬರ್ತಿದ್ರು. ಆದರೆ ಒಂದು ಮಾತ್ರ ನಾನು ನೋಡಿದ್ದೀನಿ, ನಮ್ಮ ಅಪ್ಪನ ಚೆನ್ನಾಗಿ ಮೋಟಿವೇಶನ್ ಮಾಡಿ ಕೆಲಸ ದಂಗಿಸ್ಕೊಂಡು ಬಿಡೋರು. ಓಕೆ, ಆದರೆ ಇಷ್ಟೆಲ್ಲ ಮಾಡಿದ್ದಾರೆ, ನಾವು ನಿಮ್ಮ ಸಹಾಯಕ್ಕೆ ಬರ್ತೀವಿ ಅಂತ ನಮ್ಮ ತಂದೆ ಎಕ್ಸ್ಪೆಕ್ಟ್ ಮಾಡಲಿಲ್ಲ. ಆದರೆ ಅವ್ರು ಮಾಡಿದ್ದು ನಾವು ನೋಡಲಿಲ್ಲ. ಸೊ ಹೀಗಾಗಿ ಸಮಾಜ ಏನಂದರೆ ಕಲಿಯುಗ ಮಾಡೋನ ಹತ್ರ ಚೆನ್ನಾಗಿ ಮಾಡಿಸ್ಕೊಳತ್ತೆ. ಓಕೆ, ಮಾಡೋಕ್ಕೆ ಬಾ ಅಂದಾಗ ಯಾವನು ಬರಲ್ಲ ಅನ್ನೋದನ್ನು ನಾನು ನಮ್ಮ ತಂದೆ ಪಾಠದಿಂದ ಕಲ್ತಿದ್ದೀನಿ. ಯಾಕಂದರೆ ಚಾಣಕ್ಯ ಕೂಡ ಹೇಳ್ತಾನೆ, ದ ಸ್ಟ್ರೈಟ್ ಟ್ರೀಸ್ ವಿಲ್ ಕಟ್ ಫಸ್ಟ್ ಅಂತ. ನಮ್ಮ ಡ್ಯಾಡಿ ಇವತ್ತು ಲೈಫಲ್ಲಿ ಆಬ್ಸೆಂಟ್ ಆಗಿದ್ದಕ್ಕೆ ಹಿ ವಾಸ್ ಎ ಸ್ಟ್ರೈಟ್ ಟ್ರೀ ಸರ್ವಿಂಗ್ ಎವರಿಬಡಿ ವೆರಿ ಸ್ಟ್ರೈಟ್. ಸೊ ಹಿ ಕಟ್ ಆಫ್ ಇನ್ ಇಸ್ ಲೈಫು. ಸೊ ಫ್ರೆಂಡ್ಸ್, ಸ್ಟ್ರೈಟ್ ಟ್ರೀ ಇರೋದು ನನಗೆ ಇಷ್ಟ ಇಲ್ಲ. ಯಾಕಂದರೆ ಕೆಟ್ಟವನಾಗಿದ್ದರೆ ನೀವು 90 ವರ್ಷ ಬದುಕ್ತೀರಿ, ಒಳ್ಳೆಯದಾಗಿದ್ದರೆ 52 ವರ್ಷ ಬದುಕ್ತೀರಿ. ಇಟ್ಸ್ ಯುವರ್ ಚಾಯ್ಸ್. ಯಾಕಂದ್ರೆ ನಿಮ್ಮನ್ನ ಜನಗಳು ಒಮ್ಮಿಸ್ತಾರೆ ಕೆಲಸ ಮಾಡ್ಕೊಳಕ್ಕೆ. ದಟ್ ಈಸ್ ಕಾಲ್ಡ್ ಮೋಟಿವೇಶನ್ ಆ್ಯಂಡ್ ಈವನ್ ಸರ್ವಿಂಗ್ ಸೊಸೈಟಿ. ನಮ್ಮ ಡ್ಯಾಡಿ ಸರ್ವಿಂಗ್ ಸೊಸೈಟಿ is his service. See, actually my father never thought he is doing a help to everyone. It is his passion actually. It is his passion. ನಾವು ಹೆಲ್ಪ್ ಮಾಡ್ಯಾರ ಅಂತ ನಾವು ಹಂಗೆ ಹೇಳ್ತೀವಿ. ಈಗ ಅವ್ರಿಗೆ ಹೆಲ್ಪ್ ಮಾಡಿದ್ರೆ ಏನು ಲೀಡರ್ಶಿಪ್ ಏನಿಲ್ಲ, ಹೆಲ್ಪ್ ಏನಿಲ್ಲ, ಅದು ಅವ್ರಿಗೆ ಅದು ಚಟ ಇತ್ತು, ಹೆಲ್ಪ್ ಮಾಡೋ ಚಟ ಇತ್ತು, ಲೀಡರ್ಶಿಪ್ ಕ್ವಾಲಿಟಿ. ಯಾಕಂದ್ರೆ ಹೆಲ್ಪ್ ಮಾಡಿಸ್ಕೊಂಡವ್ರು ಯಾರು ಇವತ್ತು ಹೆಲ್ಪ್ ಮಾಡಿದ್ದಾರೆ ಅಂತ ಹೇಳಲ್ಲ. ಆಮೇಲೆ ಅಪ್ಪನಿಗೆ ವಾಪಸ್ ಅವ್ರು ಹೆಲ್ಪ್ ಮಾಡಲಿ ಅಂತ ಮಾಡ್ತಿರ್ಲಿಲ್ಲ. ನಿಂಗೆ ನೆನಪಿರ್ಬೋದು, ಒಬ್ಬ ಮ್ಯಾನೇಜರು ಸೂಟ್ ಕೇಸು, ಹೂವಿನಾರ, ಗಂಧದ್ದು ಸ್ವೀಟ್ಸ್ ಎಲ್ಲ ತಂದಿದ್ದ ಕಮಲಾಪುರದವನು. ಎಷ್ಟು ಸಿಟ್ಟು ಬಂತು ಗೊತ್ತಾ ಡ್ಯಾಡಿಗೆ. ಆ ಸೂಟ್ ಕೇಸ್ನ ಮುಟ್ಲಿಲ್ಲ, ತೆಗಿಲಿಲ್ಲ, ನೋಡಲಿಲ್ಲ ಅವರು. ದಟ್ ಈಸ್ ನಾಟ್ ಎನ್ ಹೈಪರ್ ಎಕ್ಸ್ಪ್ಲನೇಷನ್ ಆ್ಯಂಡ್ ಹಂಗಿರ್ಬೇಕು ಅಂತ ನಾನು ಹೇಳ್ತಾ ಇಲ್ಲ. ನಮ್ಮಪ್ಪ ಗ್ರೇಟ್ ಅಂತಲ್ಲ, ತಪ್ಪು ಅವ್ರು ಮಾಡಿದ್ದು. ಯಾಕಂದರೆ ಅದೇನಾಗುತ್ತೆ, ಎವರಿ ಹ್ಯೂಮನ್ ಹ್ಯಾವ್ ದೇರ್ ಓನ್ ಫೀಲಿಂಗ್ಸ್. ಅವ್ನು ಗ್ರ್ಯಾಟಿಟ್ಯೂಡ್ ಎಕ್ಸ್ಪ್ರೆಸ್ ಮಾಡಕ್ಕೆ ಬಂದಿರ್ಬೋದಲ್ಲ, ಇಟ್ಕೊಂಡ್ಬಿಟ್ಟು ಒಂದು ಕಡೆ ಇಟ್ಬಿಟ್ಟು ಬೇಕಾದ್ರೆ ಬಡವರಿಗೆ ಕೊಡ್ಬೋದಿತ್ತು. ಅವನು ಗ್ರಾಟಿಟ್ಯೂಡ್ ಎಕ್ಸ್ಪ್ರೆಸ್ ಮಾಡಕ್ಕೆ ಬಂದಾನ ಅವನು. ನೋ ನೀಡ್ ಟು ಗೆಟ್ ಇನ್ಸಲ್ಟೆಡ್ ಆ್ಯಕ್ಚುಲಿ. ಐ ಆಮ್ ನಾಟ್ ಪ್ರೊಟೆಕ್ಟಿಂಗ್ ಮೈ ಡ್ಯಾಡ್ ಆರ್ ಐ ಆಮ್ ನಾಟ್ ಹೇಟಿಂಗ್ ಮೈ ಡ್ಯಾಡ್. Here, as I am an educated, I know what is aggressiveness, what is assertiveness, and what is submissiveness. I accept that my dad was a very aggressive, which is wrong in the corporate life, and he should be assertive. He was not knowing all those things because he is not a graduate or he is not an MBA. ಅವರ ಒಂದು ಎಜುಕೇಷನ್ಗೆ ಅವ್ರು ಏನು ಮಾಡಿದಾರೋ ಅದು ಸಾಧನೆ ಅಷ್ಟೇ. ಇಷ್ಟು ನಾನು ಹೇಳಬಲ್ಲೆ. ಓಕೆ, ಯಾಕಂದರೆ ಎಲ್ಲರ ಹತ್ರನೂ ನೀವು 100% ಕರೆಕ್ಟ್ ಅನ್ಸ್ಕೊಳಕ್ಕೆ ಚಾನ್ಸೇ ಇಲ್ಲ. ಸೊ ಅಟ್ ಲಾಸ್ಟ್ ದ ಸೊಸೈಟಿ ಸಿ ಹೌ ಮೆನಿ ಪೀಪಲ್ ಯು ಹೆಲ್ಪ್ಡ್ ಆ್ಯಂಡ್ ಹೌ ಯು ಲಿವ್ಡ್ ಯುವರ್ ಲೈಫ್. ಓಕೆ, ಇವತ್ತು ನೆನೆಸ್ತಾರಂದರೆ ಒಳ್ಳೆಯವರು, ನೆನೆಸಲ್ಲ ಅಂದರೆ ಕೆಟ್ಟವರು. ಈಗ ನಮ್ಮ ದೊಡ್ಡಪ್ಪ ತೀರ್ಕೊಂಡಿದ್ದು ಯಾರಿಗೂ ಏನು ಗೊತ್ತೇ ಇಲ್ಲ. ನಮ್ಮ ಡ್ಯಾಡಿ ತೀರ್ಕೊಂಡಾಗ ಒಂದು 500,000 ಜನ ಬಂದಿದ್ರು ಅವತ್ತು. ದಟ್ ಶೋಸ್ ಅಷ್ಟೇ. ಈಗ ನಾಳೆ ನಾವು ತೀರ್ಕೊಂಡಾಗ 1,000 ಜನ ಬಂದರೆ ನಾವು ಒಳ್ಳೆಯವರು, 4 ಜನ ಬಂದರೆ ಕೆಟ್ಟ. ಮ್ಯಾನ್ ಈಸ್ ನೋನ್ ಬೈ ಕಂಪನಿ, ಬೋತೆ ಮಗ ಈ ಫಿಲಿಮಲ್ಲಿ ಹೇಳ್ತಾರಲ್ಲ ಆ ಥರ. ಹೌದು, ಆಲ್ ದಿ ಬೆಸ್ಟ್ ಮಹೇಶ್. ಆಮೇಲೆ ಇವತ್ತಿನ ಮಿರಾಕಲ್ ಬಗ್ಗೆ ಏನು ಅನ್ನಿಸ್ತಾ ಇದೆ ನನಗೆ ಇನ್ನೂ ಗೂಸ್ ಬಂಪ್ಸ್ ಬರುತ್ತೆ.
ನನ್ನೊಬ್ಬ ರೇಖೆ ಪೇಷಂಟು ಅರ್ಚನ ಅವಳು ಹೇಳಿದ್ಲು, ಅಣ್ಣ ನಿಮ್ಗೆ ನೋಡಿ ನಾಳೆ ಉತ್ತರ ಪೂಜೆಯಲ್ಲಿ ಒಂದು ಮಿರಾಕಲ್ ಆಗುತ್ತೆ ಅಂತ. ನಿಜವಾಗ್ಲೂ ಹೇಳ್ತೀನಿ ಮಹೇಶ್, ಬನಶಂಕರಿ ಮಾಣೆಗೂ ಅದು ಹೂವು ಇಟ್ಟೀನಿ, ನೀನೇ ವಿಟ್ನೆಸ್ ಮಾಡಿದೆ. ಇನ್ನು ನಾನು ತಟ್ಟೆ ಇಟ್ಟಿಲ್ಲ ಮಂಗಳಾರತಿದು, ಡಬಕ್ಕಂತ ಬಿತ್ತು ಹಾರ. ಲೈಕ್ ಅಮ್ಮ ಪ್ರಸಾದ ಕೊಟ್ಟು ಬಿಟ್ಲು. ಏನು ಹೇಳ್ತೀನಿ ಅದ್ರ ಬಗ್ಗೆ? ಆ್ಯಕ್ಚುಲಿ ಇಟ್ಸ್ ಅನ್ ನಾನು ನಿನ್ನಿಂದ ಹಿಂದೆ ಇದನ್ನಂತ ರಕ್ಷಣೆ ನಾವು ನಂಬಿದರೆ ಮಿರಾಕಲ್. ಓಕೆ, ನಂಬಿದರೆ ಇಟ್ಸ್ ಎ ಮಿರಾಕಲ್. ವೆನ್ ಯು ಕೀಪ್ ಹೋಪ್ ಆ್ಯಂಡ್ ಫೈತ್ ಇನ್ ಎನಿಬಡಿ, ಇಟ್ಸ್ ಎ ಮಿರಾಕಲ್. ಕರೆಕ್ಟ್. ಆ್ಯಂಡ್ ನಮಗೆ ನಾವು ಸಂತೋಷ ಪಡೋಕ್ಕೆ ನಾವು ಎಕ್ಸಾಕ್ಸರೇಷನ್ ತೋರಿಸ್ತೀವಿ, ಆದರೆ ಅಲ್ಲಿರೋರು ಕೆಲವರಿಗೆ ಅದು ಇಡಿಸಲ್ಲ. ಯಾಕಂದರೆ ಏನೋ ಮೆಲ್ಲಕ್ಕಿಟ್ಟಿರ್ಬೋದು, ಬಿದ್ದಿರ್ಬೋದು ಅಂತಾರೆ. ಆಮೇಲೆ ಅದೇ ನಮ್ಮ ಆ ಒಂದು ಹೂ ಬಿದ್ದಾಗ ನಮಗೆಲ್ಲ ಖುಷಿ ಆಯಿತು, ಆದರೆ ಅಡುಗೆ ಮಾಡೋನಿಗೆ ಖುಷಿ ಆಗಲಿಲ್ಲ. ಯಾಕಂದರೆ ಹಿ ಈಸ್ ವೆರಿ ಪ್ರಾಕ್ಟಿಕಲ್. ಈಸ್ ಡ್ಯೂಟಿ ಈಸ್ ಟು ಕುಕ್, ಹಿ ಈಸ್ ಕುಕಿಂಗ್ ಆ್ಯಂಡ್ ಹಿ ವಾಸ್ ಸೀಯಿಂಗ್ ಸರ್ಪ್ರೈಸಿಂಗ್ಲಿ. ಬಟ್ ನಮಗದು ನಾವು ನಂಬ್ತಾ ಬಂದಿರೋದ್ರಿಂದ 60 ವರ್ಷದಿಂದ ಅದು ನಮಗೆ ಅಂದರೆ ನಮಗೆ ಖುಷಿ ಆಗಬೇಕು ಅಂದರೆ ಎಲ್ಲರಿಗೂ ಖುಷಿ ಆಗಬೇಕು ಅಂತ ಎಕ್ಸ್ಪೆಕ್ಟ್ ಮಾಡೋದು ತಪ್ಪಾಗುತ್ತೆ. ನಮಗಾಗಿದೆ, ಅದು ಮಿರಾಕಲ್ ಆಗಿದೆ. ಆಮೇಲೆ ವರ ಕೊಟ್ಟಿದ್ದಾಳೆ ದೇವರು. ಓಕೆ, ಮುಂದಿನ ಒಂದು ವರ್ಷದಲ್ಲಿ ನಾವೆಲ್ಲ ಒಂದು ಅಭಿವೃದ್ಧಿ ಅಂದರೆ ಎಲ್ಲರೂ ಅಂತಾರೆ 2 ಮನೆ ಕಟ್ಟಿಸ್ತೀಯ, 4 ಕಾರ್ ತಗೊಂಡು, ಇನ್ಕ್ರಿಮೆಂಟಲ್ ವ್ಯಾಲ್ಯೂ ಇಂಪ್ರೂವ್ಮೆಂಟ್. ನಾವು ಜೀವದಿಂದ ಇದ್ದು ಇನ್ನೊಂದು ಫೆಸ್ಟಿವಲ್ ಮಾಡ್ತೀವಿ, ಅಷ್ಟೇ ಎಕ್ಸ್ಪೆಕ್ಟೇಷನ್. ನೈಸ್, ವೆರಿ ನೈಸ್. ಥ್ಯಾಂಕ್ಸ್ ಮಹೇಶ್, ಥ್ಯಾಂಕ್ಸ್ ಫಾರ್ ಯುವರ್ ಟೈಮ್, ಥ್ಯಾಂಕ್ಸ್ ಫಾರ್ ಮೇಕಿಂಗ್ ಇಟ್ ಔಟ್. ಆ್ಯಂಡ್ ಎವ್ರಿ ಇಯರ್ ಪ್ಲೀಸ್ ಕೀಪ್ ಕಮಿಂಗ್, ಆಯಿತಾ? ಆಮೇಲೆ ಇನ್ನೊಂದು ಏನಂದರೆ, ಆ್ಯಸ್ ಗಿರಿ ಟೋಲ್ಡ್ ಇನ್ ದ ಮಾರ್ನಿಂಗ್, 57 ಏನು ಮಹೇಶ್ 97ವರೆಗೂ ಅಂತ, ಬಟ್ ಟೂ ಮಚ್ ಇಟ್ ಇಸ್. ಬಟ್ ಅವ್ನು ಹೀ ಈಸ್ ವೆರಿ ಸೋ ಪಾಸಿಟಿವ್ ಆ್ಯಂಡ್ ಸೋ ಎನ್ಫೋರ್ಸಿಂಗ್. ಸೊ ಬೆಸ್ಟ್ ಆಫ್ ಮೈ ಅವರ್ ನಾಲೆಡ್ಜ್ ಆ್ಯಂಡ್ ಬಿಲೀಫ್. ಅಮ್ಮನ ಆಶೀರ್ವಾದದಿಂದ, ಸಹಕುಟುಂಬ ಸಹಪರಿವಾರ ಒಂದು ಸಹಕಾರದಿಂದ ನಾವು ಮುಂದುವರ್ಸ್ಕೊಂಡು ಹೋಗೋಣ. ಥ್ಯಾಂಕ್ಸ್ ಫಾರ್ ಹಾಫ್ ಆನ್ ಅವರ್ ಇಂಟರ್ವ್ಯೂ. ಇದು ನಿನ್ಗೆ ಕಳಿಸ್ಕೊಡ್ತೀನಿ. ಇದೇನು ಎಲ್ಲೂ ಹಾಕೋಕ್ಕಲ್ಲ, ನಂಗೆ ನೋಡ್ಕೊಳಕ್ಕೆ ಯಾವಾಗಲೂ. ಇಟ್ ಈಸ್ ಪ್ಯಾಟಿಂಗ್ ಲೈಫ್ ಸೆಲ್ಫ್ ಪ್ಯಾಟಿಂಗ್. ಥ್ಯಾಂಕ್ ಯು. ಬಾ ಊಟ ಮಾಡೋಣ ಈಗ. ಮನುಷ್ಯಂಕರ್ ಗರ್ಭಕಟಾಕ್ಷ ಸಿದ್ಧಿರಸ್ಟ್. ನಿನ್ನ ಬಿಸ್ನೆಸ್ ಸಕ್ಸಸ್ ಆಗಲಿ. ಲೈಕ್ 500 ಜನ ಹೆಲ್ಪ್ ಮಾಡೋಣ, 5,000 ಜನ ಹೆಲ್ಪ್ ಮಾಡೋ. ಆಲ್ ದಿ ಬೆಸ್ಟ್, ಆಲ್ ದಿ ಬೆಸ್ಟ್. ಬಾಯ್.